ಮಲೆನಾಡಿನಲ್ಲಿ ಮತ್ತೆ ಎಂಟ್ರಿ ಕೊಟ್ಟ ಡೆಡ್ಲಿ ವೈರಸ್ ಮಂಗನ ಕಾಯಿಲೆ. ಸೊನಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವ್ಯಾಪಿಸಿದ ಮಂಗನ ಕಾಯಿಲೆ 5 ಪ್ರಕರಣ ಪತ್ತೆ, ಜನರಲ್ಲಿ ಆತಂಕ. ಮಲೆನಾಡಿನ ಹೆಬ್ಬಾಗಿಲು ಎಂದೇ ಕರೆಸಿಕೊಳ್ಳುವ ಹೊಸನಗರ ತಾಲೂಕಿನಲ್ಲಿ ಇದೀಗ ಮಂಗನ ಕಾಯಿಲೆ ಪ್ರಕರಣಗಳು ವ್ಯಾಪಕವಾಗಿ ಕಂಡುಬಂದಿದ್ದು ಜನರಲ್ಲಿ ಆತಂಕವನ್ನ ಸೃಷ್ಟಿಸಿದೆ. ಕಳೆದ ವಾರ ತಾಲೂಕಿನ ಸೊನಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೊಡ್ಡಿ ಗ್ರಾಮದ 50 ವರ್ಷದ ಮಹಿಳೆಗೆ ಕೆಎಫ್ಡಿ ಸೋಂಕು ಕಂಡು ಬಂದಿತ್ತು. ಬೀಳ್ಕೊಡೆ ಗ್ರಾಮದ ಮಹಿಳೆಗೆ ತಲೆನೋವು, ಜ್ವರ ಕಾಣಿಸಿಕೊಂಡಿದ್ದು ಸೊನಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ರೋಗಿಯನ್ನ ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಿದಾಗ ಕೆಎಫ್ಡಿ ಸೋಂಕು ದೃಢಪಟ್ಟಿದೆ. ಸದ್ಯ ಮಹಿಳೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇದೀಗ ಸೊನಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಗನ ಕಾಯಿಲೆ ವ್ಯಾಪಕವಾಗಿ ಹರಡ್ತಾ ಇದೆ. ಬೆಳ್ಳೋಡಿ ಗ್ರಾಮದ ಸುತ್ತಮುತ್ತ ಜ್ವರ ಪ್ರಕರಣ ಹೆಚ್ಚಾಗ್ತಾ ಇದ್ದು ಈ ಭಾಗದಲ್ಲಿ ವಾರದೊಳಗೆ 5 ಮಂಗನ ಕಾಯಿಲೆ ಕೆಎಫ್ಡಿ ಪ್ರಕರಣ ಪತ್ತೆಯಾಗಿದೆ. ಮಂಗನ ಕಾಯಿಲೆ ಒಳಗಾದ ರೋಗಿಗಳನ್ನ ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಮಲೆನಾಡ ಪ್ರದೇಶದಲ್ಲಿ ಮತ್ತೆ ಮಂಗನ ಕಾಯಿಲೆ ಕಂಡು ಬಂದಿರುವುದರಿಂದ ತಾಲೂಕಿನ ಜನರಲ್ಲಿ ಭೀತಿ ಆವರಿಸಿದೆ. ಸೊನಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಕಾಯಿಲೆ ಹರಡ್ತಾ ಇದ್ದು ಅಲ್ಲಿನ ನಿವಾಸಿಗಳಿಗೆ ಭಯ, ಆತಂಕ ಹುಟ್ಟಿಸಿದೆ. ಅಲ್ಲದೆ ಸೊನಲೆ ಗ್ರಾಮ ಪಂಚಾಯಿತಿಯ ಅಕ್ಕಪಕ್ಕದ ಪಂಚಾಯಿತಿ ವ್ಯಾಪ್ತಿಯ ಜನರಲ್ಲೂ ರೋಗ ಭೀತಿ ಹೆಚ್ಚಿದೆ. ತಾಲೂಕಿನ ಸೊನಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧೆಡೆಗಳಲ್ಲಿ ಮಂಗನ ಕಾಯಿಲೆ ವ್ಯಾಪಕವಾಗಿ ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ಸೊನಲೆ ಗ್ರಾಮ ಜನರ ಕಾಯಿಲೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಕಿಕೊಂಡ ಇಲಾಖೆ ಅಗತ್ಯ ಕ್ರಮವನ್ನು ಅನುಸರಿಸುತ್ತಾ ಇದೆ. ಇಲಾಖೆ ಆರೋಗ್ಯ ಸಹಾಯಕರು ಪ್ರತಿ ಮನೆಗೆ ಭೇಟಿ ನೀಡಿ ಕಾಯಿಲೆ ಗುಣ ಲಕ್ಷಣ ಹರಡುವ ವಿಧಾನ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಕಾಡಿಗೆ ಹೋಗದಂತೆ ಎಚ್ಚರಿಕೆಯನ್ನ ನೀಡುತ್ತಾ ಇದ್ದಾರೆ. ಜನರು ಈ ಕಾಯಿಲೆ ಹರಡದಂತೆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು ಎಂದು ಮಂಗಗಳ ಸಾವು ಕಂಡಲ್ಲಿ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ಡಾಕ್ಟರ್ ನಟರಾಜ್, ಜಿಲ್ಲಾ ಆರೋಗ್ಯಾಧಿಕಾರಿ, ಶಿವಮೊಗ್ಗ ಇವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ತನುಜ್, NKS TV4, ಹೊಸನಗರ. ಆರೋಗ್ಯ ಇಲಾಖೆಗಾದ್ರೂ ಹೇಳಬೇಕು, ಆಯ್ತಾ? ನೀವು ಇಲ್ಲ ಗ್ರಾಮ ಪಂಚಾಯತಿ ಅವರಿಗಾದ್ರೂ ಹೇಳಬೇಕು, ಫಾರೆಸ್ಟ್ ಅವರಿಗಾದ್ರೂ ಹೇಳಬೇಕು. ಇಲ್ಲಾಂದ್ರೆ ಈ ಬ್ರೋಚರ್ಸ್ ಕೊಟ್ಟಿದ್ವಲ್ಲ, ಈ ಕರಪತ್ರ ಕೊಟ್ಟಿದ್ವಲ್ಲ, ಇದ್ರಲ್ಲಿ ನಂಬರ್ಗಳಿದೆ. ಇಲ್ಲಿ ನಮ್ಮ ಆಶಾ ವರ್ಕರ್ಸ್ ಇಂದ ನಂಬರ್ಗಳಿದೆ, ನಮ್ಮ ಹಾಸ್ಪಿಟಲ್ ಸ್ಟಾಫ್ ಇಂದ ನಂಬರ್ಗಳು ಹಾಕಿದ್ವಿ. ಈ ನಂಬರ್ಗಾದ್ರೂ ಫೋನ್ ಮಾಡಿ ಹೇಳಿ ಮಂಗ ಸತ್ತಿದೆ ಇಲ್ಲಿ ಅಂತ. ಮಂಗ ಸತ್ರೆ ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಆಕ್ಚುಲಿ, ಆಯ್ತಾ? ಒಂದಿನ ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ಬೋದು, 2-3 ದಿನ ಆದ್ರೆ ಕೊಳ್ತೋಗಿರುತ್ತೆ, ಆಯ್ತಾ? ಮಾಡಕ್ಕಾಗಲ್ಲ. ಅದಕ್ಕೆ ಆದಷ್ಟು ಬೇಕಾ ಮಂಗ ಸಾಯ್ತಿದೆ ಅಂತ ಹೇಳಿ ನೀವು ನಮ್ಗೆ ಹೇಳ್ಬೇಕು. ನಾವು ಆದಷ್ಟು ಬೇಕಾ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರಲ್ಲಿ ಟೆಸ್ಟ್ ಮಾಡಕ್ ನೋಡ್ತೀವಿ. ಮಂಗದಲ್ಲಿ ಟೆಸ್ಟ್ ಮಾಡಿ ಮಂಗದಲ್ಲಿ ಗೊತ್ತಾಗುತ್ತೆ ಕಾಯಿಲೆ ಇದೆಯಾ ಅಂತ ಇಲ್ವಾ ಅಂತ. ಮಂಗದಲ್ಲಿ ಕಾಯಿಲೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಪಕ್ಕ ಅವರಲ್ಲಿ ಕಾಯಿಲೆ ಇರುತ್ತೆ ಅಂತ ನಾವೇ ಜಾಗೃತವಾಗಿರ್ಬೇಕು. ಏನೂ ಮಾಡಕ್ ಬರಲ್ಲ. ಮಂಗ ಸಾಯ್ತಿದೆ ಅಂತ ಹೇಳಿದ್ರೆ ಒಂದು ಲಕ್ಷಣ, ಇಲ್ಲಿ ಕಾಯಿಲೆ ಇದೆ ಅಂತ ಹೇಳಿ ನಾವೇನ್ ಮಾಡ್ಬೋದು ಅಂದ್ರೆ ಇದೊಂದು ಹಚ್ಕೋಬಹುದು ಅಷ್ಟೇ, ಬೇರೆ ಏನೂ ಮಾಡಕ್ ಬರಲ್ಲ. ತಡೆಗಟ್ಟಕ್ಕೆ ಇದೊಂದೇ ಇರೋದು. ಮುಂಚೆ ಎಲ್ಲ ಇಂಜೆಕ್ಷನ್ ಕೊಡ್ತಿರೋ, ಈಗ ಇಂಜೆಕ್ಷನ್ ಇಲ್ಲ, ಏನೂ ಇಲ್ಲ, ಆಯ್ತಾ? ಇದೊಂದೇ ಇರೋದು. ಸೊ ಎಲ್ಲರೂ ಇದನ್ನ ಪಾಲಿಸಿ, ಆಯ್ತಾ? ಯಾಕಂತಂದ್ರೆ ಈಗ ಬಿಲ್ಲೋಡಿ ಹತ್ತಿರದಲ್ಲೇ ಇದೆ, ಏನು ಜಾಸ್ತಿ ದೂರ ಇಲ್ಲ. ಬಿಲ್ಲೋಡಿ 5 ಪೇಷಂಟು, ಸೊನ್ಲೆಯಲ್ಲಿ 1 ಕೇಸ್ ಇದೆ, ಆಯ್ತಾ? ಸೊನ್ಲೆಯಿಂದ ಕೊಳಗೆ ಏನು ಜಾಸ್ತಿ. ಹೊಸನಗರ ತಾಲೂಕಿನ ನಮ್ಮ ಸೊನ್ನೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಭಾಗದಲ್ಲಿ ಕೆಲವು ಕಡೆ ಈಗ 2025ನೇ ಸಾಲಿನ ಕೊನೆಯ ಭಾಗದಲ್ಲಿ ಮಂಗನ ಕಾಯಿಲೆ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಇತ್ತೀಚಿನ ವರದಿಯಂತೆ ನಮಗೆ 6 ಪ್ರಕರಣಗಳು ವರದಿಯಾಗಿದ್ದಾವೆ. ಇದರಲ್ಲಿ 2 ಪ್ರಕರಣಗಳು ಮಣಿಪಾಲ್ನಲ್ಲಿ ಮತ್ತು 4 ಪ್ರಕರಣಗಳು ಸಾರ್ವಜನಿಕ ಆಸ್ಪತ್ರೆ JC ಆಸ್ಪತ್ರೆ ತೀರ್ಥಹಳ್ಳಿಯಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಮಣಿಪಾಲಲ್ಲಿರ್ತಕ್ಕಂಥ ಪ್ರಕರಣಗಳಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ಹೊರಬಂದಿದ್ದಾರೆ. ಇರ್ತಕ್ಕಂಥ 6 ಪ್ರಕರಣದಲ್ಲಿ 6 ಪ್ರಕರಣಗಳು ಆರೋಗ್ಯವಾಗಿದ್ದಾರೆ. ಅವರಿಗೂ ಸಹ ಉಚಿತವಾಗಿ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಹಾಗೆಯೇ ನಾವು ಈ ಪ್ರಾಯಕರ ಸೊನ್ನೆ ಭಾಗದಲ್ಲಿ ಒಂದು ಇಂಟೆನ್ಸಿಫೈಡ್ ಅಂದರೆ ಸರ್ವೆಲೆನ್ಸ್ ಸಮೀಕ್ಷೆಯನ್ನು ಭಾಳ ವೇಗವಾಗಿ ತಗೊಂಡಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಾಯ ಕೇಂದ್ರದ ಸಿಬ್ಬಂದಿಗಳನ್ನ ನಾವು ಅಲ್ಲಿಗೆ ನಿಯೋಜನೆ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಅವೇರ್ನೆಸ್ಸನ್ನು ನಾವು ಮೂಡಿಸಿ ಪ್ರತಿಯೊಬ್ಬರು ಸಹ ಮನೆಯಿಂದ ಕಾಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡಿಪ್ ಆಯಿಲನ್ನು ಬಳಸೋದಿರ್ಬೋದು, ಕಾಡಿಗೆ ಸಂಪೂರ್ಣ ಒಂದು ಶರ್ಟ್ಗಳನ್ನಿರ್ಬೋದು, ಪ್ಯಾಂಟ್ಗಳನ್ನಿರ್ಬೋದು,
ಹಾಕ್ಕೊಂಡು ನಂತರ ಕಾಡಿಂದ ಬಂದ ನಂತರ ಅದನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಒಳಗೆ ಹೋಗ್ತಕ್ಕಂಥ ಒಂದು ಐಸಿಯನ್ನು ನಾವು ಅವರಿಗೆ ಹೇಳ್ಕೊಡ್ತಾ ಇದ್ದೀವಿ. ಹಾಗೆಯೇ ಮನೆ ಮನೆ ಭೇಟಿ ಮಾಡಿ ಒಂದು ರಕ್ತದ ಮಾದರಿಯನ್ನು ಸಹ ನಾವು ಸಂಗ್ರಹಣೆ ಮಾಡಿ ತುರ್ತಾಗಿ ಆ ರಕ್ತದ ಮಾದರಿಯನ್ನು ನಾವು ಶಿವಮೊಗ್ಗ ಜಿಲ್ಲಾ ಒಂದು ವಿಡಿಯಲ್ ಪ್ರಯೋಗಾಲಯಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಒಂದು 24 ಗಂಟೆ ಒಳಗೆ ಒಂದು ವರದಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತಾಯಿದ್ವಿ. ಅವರಿಗೆ ಸಂಪೂರ್ಣವಾಗಿ ಪಂಚಾಯತಿಯಿಂದ ಇರ್ಬೋದು, ನಮ್ಮ ತಾಲೂಕು ಆಡಳಿತ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತದಿಂದ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಈ ಒಂದು ಪ್ರಕರಣವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಸಹಕಾರ ನೀಡ್ತಾ ಇದ್ದಾರೆ. ಸೊ ಸರ್ಕಾರದಿಂದ ಸಹ ಕಾಲಕ್ಕೆ ಬರ್ತಕ್ಕಂಥ ಒಂದು ಮಾರ್ಗಸೂಚಿ ಅನ್ವಯ ನಾವು ಆ ಒಂದು ಮಂಗನ ಕಾಯಿಲೆ ತಡೆಗಟ್ಟಲಿಕ್ಕೆ ನಾವು ಏನೇನು ಪ್ರಯತ್ನ ಮಾಡಬೇಕು ನಮ್ಮ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ಮುಂದೆ ಹೆಚ್ಚು ಪ್ರಕರಣಗಳನ್ನು ಅತಿ ಶೀಘ್ರದಲ್ಲೇ ಕಂಡುಹಿಡಿದು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೊಸನಗರದಲ್ಲಿ ಒಂದು ಜ್ವರ ವಾರ್ಡ್, ಫೀವರ್ ವಾರ್ಡನ್ನು ನಾವು ತೆರೆದು ಯಾವುದೇ ಜ್ವರ ಪ್ರಕರಣಗಳಿರ್ಬೋದು ಅವರಿಗೆ ನಾವು ಅವಾರ್ಡಲ್ಲಿ ಚಿಕಿತ್ಸೆಯನ್ನು ನೀಡಿ ಆ ಒಂದು ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಕೇವಲ KFDಗೆ ಅಂತಲ್ಲ, ಇತರ ಜ್ವರಗಳಿಗೂ ಸಹ ಲೆಪ್ಟೋಸ್ಪೈರಾ, ಇಲಿ ಜ್ವರ ಇರ್ಬೋದು, ಆ ಥರ ಬೇರೆ ಬೇರೆ ಥರ ಜ್ವರ ಮಾದರಿಗಳನ್ನ ನಾವು ಈ ಆಸ್ಪತ್ರೆಯಿಂದ ಸಂಗ್ರಹಿಸಿ ಒಂದು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ಜನರು ಸಹ ಇದರ ಬಗ್ಗೆ ಸಾಕಷ್ಟು ಈಗಾಗಲೇ ಅವೇರ್ನೆಸ್ ಅವರಿಗೆ ಬಂದಿದೆ. ಏನಂದರೆ ಸತತವಾಗಿ 8ರಿಂದ 10 ದಿನ ಜ್ವರ ಇರ್ಬೋದು, ವಿಪರೀತ ತಲೆನೋವು ಇರ್ಬೋದು, ಜ್ವರ ಬಂದ ನಂತರ ರಕ್ತಸ್ರಾವ ಇರ್ಬೋದು, ಆ ಒಂದು ರೋಗ ಲಕ್ಷಣಗಳು ಕಂಡುಬಂದರೆ ತಕ್ಷಣವಾಗಿ ನಮ್ಮ ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮತ್ತು ಒಂದು ಕಾಡಿನಲ್ಲಿ ಯಾವುದೇ ಮಂಗಗಳು ಸಹ ಸತ್ತಂದರು ಯಾವುದೇ ರೀತಿಯಲ್ಲಿ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು ಅಥವಾ ಹೊಡೆದಾಡ್ಕೊಂಡು ಮಂಗ ಹೊಡೆದಾಡ್ಕೊಂಡು ಇರ್ಬೋದು, ರೋಡ್ ಆಕ್ಸಿಡೆಂಟ್ ಇರ್ಬೋದು, ಯಾವುದೇ ರೀತಿ ಮಂಗ ಸಹ ಸತ್ರೂ ಸಹ ನಮಗೆ ಇಂಟಿಮೇಷನನ್ನು ಕೊಡಬೇಕು ಅನ್ನೋ ಮಾಹಿತಿಯನ್ನು ನಾವು ಈಗಾಗಲೇ ಪಂಚಾಯತಿ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡ್ತೀವಿ. ಯಾಕಂದರೆ ಮಂಗ ಸತ್ತ ನಂತರ ಅದನ್ನು ನಾವು ಅಟಾಪ್ಸಿಯನ್ನು ಮಾಡ್ತೀವಿ. ಅಟಾಪ್ಸಿಯನ್ನು ಮಾಡಿ ಆ ಮಂಗನ ಕಾಯಿಲೆಯಿಂದ ಸತ್ತಿರ್ಬೋದು, KFD ಕಾಯಿಲೆಯಿಂದ ಸತ್ತಿರ್ಬೋದು ಇಲ್ಲವೋ ಅನ್ನೋದ್ರ ಬಗ್ಗೆ ನಾವು ದೃಢಪಡಿಸ್ತೀವಿ. ಮತ್ತು ಆ ಒಂದು ಏರಿಯಾದಲ್ಲಿ ಮಂಗ ಸತ್ತ ಏರಿಯಾದಲ್ಲಿ ನಾವು ಕೆಲವೊಂದು ದ್ರಾವಣವನ್ನು ಪುಡಿಯನ್ನು ಸಿಂಪಡಿಸಿ ಸೊ ಅಲ್ಲಿ ಏನಾರ KFD ಲಕ್ಷಣಗಳು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ಗಮನಿಸಬೇಕಾದ್ದು ಏನಂದರೆ ಈ ಕಾಯಿಲೆಗೆ ನಿರ್ದಿಷ್ಟವಾದ ಔಷಧಿ ಇಲ್ಲ. ಹಾಗಾಗಿ ಈ ಕಾಯಿಲೆ ಬರದಂತೆ ತಡೆಗಟ್ಟುವ ಕ್ರಮಗಳೇ ನಮಗೆ ಸಾವು ನೋವುಗಳನ್ನು ತಡೆಯಲಿಕ್ಕೆ ಪ್ರಮುಖ ಸಾಧನವಾಗಿರ್ತದೆ. ಹಾಗಾಗಿ ಈ ಕಾಯಿಲೆಯಿಂದ ಏನಾದರೂ ತಮಗೆ ತಕ್ಷಣದ ಮಾಹಿತಿ ಬೇಕಂದರೆ ನಮ್ಮ ಒಂದು ಸಹಾಯವಾಣಿ ಸಂಖ್ಯೆ ಇದೆ 104 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಕ್ಯಾಸ್ನಲ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ತಾವು ತಿಳ್ಕೊಬೋದು. ಈ ಕಾಯಿಲೆ ಬಗ್ಗೆ ಅರಿವು ಇರಲಿ, ಯಾವುದೇ ರೀತಿಯ ಭಯ ಬೇಡ. ಕಾಡಿಗೆ ಹೋಗಬೇಕಾದ್ರೆ ಮೈತುಂಬ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಿ. ಮತ್ತು ಡಿಪಾ ಎಣ್ಣೆಯನ್ನು ನಮ್ಮ ಇಲಾಖೆಯಿಂದ ಉಚಿತವಾಗಿ ನಾವು ನೀಡ್ತಾ ಇದ್ದೀವಿ. ಅದನ್ನು ಸಹ ಮನೆಗೆ ಕೊಡ್ತಾಯಿದ್ದೀವಿ. ಡಿಪಾ ಆಯಿಲನ್ನು ಬಳಸ್ಕೊಂಡೇ ತಾವು ಕಾಡಿಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ನಂತರ ಬಂದ ನಂತರದಲ್ಲಿ ಸ್ನಾನ ಮಾಡಿ ಬಿಸಿನೀರಲ್ಲಿ ತಮ್ಮ ಬಟ್ಟೆಗಳನ್ನ ನೆನೆಸಿ ಸೋಪ್ ಬಳಸಿ ಹೋಗಿರಿ. ನಂತರ ಉಣ್ಣೆ ನಿವಾರಕ ಔಷಧಿನ ದನದ ಕೊಟ್ಟಿಗೆ ಒಳಗೆ ಮತ್ತು ಹೊರಗೆ ಸುತ್ತಲೂ ಸಿಂಪಡಣೆ ಮಾಡಿ. ಮಂಗಗಳು ಏನಾದರೂ ಸತ್ತು ಬಂದರೆ ನಮಗೆ ಖಂಡಿತವಾಗಿಯೂ ನಮ್ಮ ಇಲಾಖೆಯ ಗಮನಕ್ಕೆ ತನ್ನಿ. ಏನೇನು ಮಾಡಬಾರ್ದು ಅಂದರೆ ಹೋದ್ವಾರ ಕಾಡಿಂದ ಒಣಗಿದ ಎಲೆಗಳನ್ನ ತಂದು ಮನೆ ಅಥವಾ ಮನೆಯ ಸುತ್ತಮುತ್ತ ರಾಶಿ ಹಾಕೋದನ್ನು ಮಾಡಬೇಡಿ. ಕೈಗವಚುಗಳನ್ನ ಧರಿಸದೆ ಸತ್ತ ಪ್ರಾಣಿಗಳನ್ನ ಮುಟ್ಟೋದಾಗಲಿ ಮಾಡಬೇಡಿ. ಮಂಗ ಸತ್ತ ಪ್ರದೇಶಕ್ಕೆ ಭೇಟಿ ನೀಡಿದಲ್ಲಿ ತಕ್ಷಣ ನಮ್ಮ ಇಲಾಖೆಯ ಗಮನಕ್ಕೆ ತನ್ನಿ. ಮತ್ತು ಯಾರಾದರೂ ಈ ಚಾರಣಿಗರು ಟ್ರೆಕ್ಕಿಂಗ್ ಏನಾದ್ರು ಬರ್ತಾರೆ, ಉಣ್ಣೆ ಕಡಿತವನ್ನು ನಿರ್ಲಕ್ಷಿಸುವುದು ಹಾಗೂ ಡಿಪೋ ಉಣ್ಣೆ ವಿಕರ್ಷಕ ತೈಲವನ್ನು ಲೇಪನ ಮಾಡಿಕೊಳ್ಳದೆ ಇರೋದನ್ನು ತಾವು ಮಾಡಬೇಡಿ. ಸ್ವಯಂ ರಕ್ಷಣೆಯಿಂದ ಮಾತ್ರ ನಾವು ಮಂಗನ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ನಮ್ಮ ಇಲಾಖೆಯಿಂದ ಮಂಗನ ಕಾಯಿಲೆ ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ನಮಗೆ ಸಾರ್ವಜನಿಕರ ಸಹಕಾರ ಇದ್ದರೆ ತಕ್ಷಣವೇ ನಾವು ಮಂಗನ ಕಾಯಿಲೆಯನ್ನು ತಡೆಯಲಿಕ್ಕೆ ನಾವು ಎಲ್ಲ ಕ್ರಮಗಳನ್ನ ಯುದ್ಧೋಪಾದಿಯಲ್ಲಿ ಕೈಗೊಳ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.